ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಜುಲೈ 5 ಅಂದರೆ ಇವತ್ತಿನ ಶಿಫ್ಟ್ 1ನ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಯಾರ್ಯಾರು ಹಿಂದಿನ ಶಿಫ್ಟ್ಗಳ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಲೋವಿನ್ನ ಬೊರೊಹೆನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಬಾಕ್ಸಿಂಗ್. ನೋಡಿ, ಲೋವಿನ್ನ ಬೊರೊಹೆನ್ರವರು 69 kg ವಿಭಾಗದ ಬಾಕ್ಸಿಂಗ್ ಆಡುವ ಭಾರತೀಯ ಆಟಗಾರ್ತಿ. ಇವರು ಅಸ್ಸಾಂನ ಗೋಲಾಘಾಟ್ನ ನಿವಾಸಿಯಾಗಿದ್ದಾರೆ. ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ ಲೋವಿನ್ನ ಬೊರೊಹೆನ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ. ಆಗ ನಿಮ್ಮ ಆನ್ಸರ್ ಅಸ್ಸಾಂ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೋಡಿ, ಲೋವಿನ್ನ ಬೊರೊಹೆನ್ರವರು ಟೋಕಿಯೋ ಒಲಿಂಪಿಕ್ 2021ರಲ್ಲಿ ಮಹಿಳೆಯರ ವೆಲ್ಟರ್ ವೇಟ್ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಹೀಗೆ ಟೋಕಿಯೋ ಒಲಿಂಪಿಕ್ 2021ರಲ್ಲಿ ಭಾರತದ 7 ಕ್ರೀಡಾಪಟುಗಳು ಪದಕವನ್ನು ಗೆದ್ದಿದ್ದಾರೆ. ಇವೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಹೀಗೆ ಕೇಳಲಾಗಿತ್ತು, ಯಾವ ಪದವು ಕ್ರಿಕೆಟ್ಗೆ ಸಂಬಂಧಿಸಿದೆ? ಆಪ್ಷನಲ್ಲಿ ವೈಡ್ ಎಂಬ ಪದವನ್ನು ಕೊಟ್ಟಿದ್ರು. ಸೊ ಇದಕ್ಕೆ ರೈಟ್ ಆನ್ಸರ್ ವೈಡ್. ನೋಡಿ, ಹಾಗೆ ಕ್ರಿಕೆಟ್ನಲ್ಲಿ ಬಳಸುವ ವೈಡ್ ಜೊತೆಗೆ ಕ್ರಿಕೆಟ್ನಲ್ಲಿ ಬಳಸುವ ಪದಗಳು ಮೇಡನ್ ಓವರ್, ಫಾಲೋ ಆನ್, ರಬ್ಬರ್, ಆಶಸ್, ಕ್ಯಾಚ್, ಬೌಲ್ಡ್, ಸ್ಟಂಪ್ ಔಟ್, ರನ್ ಔಟ್, LBW, ಹಿಟ್ ವಿಕೆಟ್, ನಾಟ್ ಔಟ್, ನೋ ಬಾಲ್, ವೈಡ್ ಬಾಲ್, ಡೆಡ್ ಬಾಲ್, ಓವರ್ ಔಟ್, ಬೈ, ಲೆಗ್, ಕವರ್ ಡ್ರೈವ್, ಲೆಗ್ ಔಟ್, ಹುಕ್, ಈ ಥರ ಹಲವಾರು ಪದಗಳಿವೆ. ಅವುಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಯಾವ ವರ್ಷದಲ್ಲಿ ಸೇರಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ 1976. ನೋಡಿ, ನಾಗರಿಕ ಮೂಲಭೂತ ಕರ್ತವ್ಯಗಳನ್ನು 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಇದನ್ನು ಸಂವಿಧಾನಕ್ಕೆ ಹೊಸ ಭಾಗವಾಗಿ ಸೇರಿಸಿ, ಅಂದರೆ 4A ಎಂಬ ಹೊಸ ಭಾಗವನ್ನು ರಚನೆ ಮಾಡಿ 51Aನೇ ಭಾಗದಲ್ಲಿ ಸೇರಿಸಲಾಗಿದೆ. ಈ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಯಾವ 2 ಭಾರತೀಯ ರಾಜ್ಯಗಳು ಕಡಿಮೆ ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ? ಇದಕ್ಕೆ ರೈಟ್ ಆನ್ಸರ್ ಬಿಹಾರ ಮತ್ತು ಅರುಣಾಚಲ ಪ್ರದೇಶ್. ನೋಡಿ, ಬಿಹಾರವು ಭಾರತದ ಅತ್ಯಂತ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯವಾಗಿದೆ, 63.8%. ಹಾಗೆ ಎರಡನೇ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ಅರುಣಾಚಲ ಪ್ರದೇಶ್, 67%. ನೆಕ್ಸ್ಟ್ ಮೂರನೇ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ರಾಜಸ್ಥಾನ್. ಹಾಗೆ ಮುಂದೆ ಎಕ್ಸಾಮಲ್ಲಿ ಭಾರತದ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಕೇರಳವಾಗಿರಬೇಕು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಪಿಂಜೋರಾ ಹೆರಿಟೇಜ್ ಫೆಸ್ಟಿವಲ್ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ರೈಟ್ ಆನ್ಸರ್ ಹರಿಯಾಣ. ನೋಡಿ, ಹರಿಯಾಣ ಪ್ರವಾಸೋದ್ಯಮ ಇಲಾಖೆಯು ಪ್ರತಿ ವರ್ಷವೂ ಬೈಸಾಖಿ ಮೇಳವನ್ನು ಏಪ್ರಿಲ್ ತಿಂಗಳಲ್ಲಿ ಮಾಡುತ್ತೆ, ಮಾವು ಮೇಳವನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಾಡುತ್ತೆ. ಹಾಗೆ ಪಿಂಜೋರಾ ಹೆರಿಟೇಜ್ ಫೆಸ್ಟಿವಲನ್ನು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮಾಡುತ್ತೆ. ಈ ಪಿಂಜೋರಾ ಫೆಸ್ಟಿವಲನ್ನು ಪಿಂಜೋರಾ ಗಾರ್ಡನ್ನಲ್ಲಿ ಆಯೋಜಿಸಲಾಗುತ್ತೆ. ಸೊ ಈ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಬಂಕಿಮಚಂದ್ರ ಚಟರ್ಜಿಯವರ ಆನಂದಮಠ ಕಾದಂಬರಿಯಲ್ಲಿ ಈ ಕೆಳಗಿನ ಯಾವುದನ್ನು ಉಲ್ಲೇಖಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಸನ್ಯಾಸಿ ದಂಗೆ. ನೋಡಿ, ಬಂಕಿಮಚಂದ್ರ ಚಟರ್ಜಿಯವರ ಕಾದಂಬರಿ ಆನಂದಮಠ 1763ರಿಂದ 1800ರವರೆಗೆ ಸನ್ಯಾಸಿ ದಂಗೆಯನ್ನು ಉಲ್ಲೇಖಿಸುತ್ತದೆ. ಈ ಸನ್ಯಾಸಿ ದಂಗೆ ನಾಗರಿಕ ದಂಗೆಯಾಗಿತ್ತು. ಬಂಗಾಳದ ಸ್ಥಳಾಂತರಗೊಂಡ ರೈತರು ಮತ್ತು ಸಜ್ಜುಗೊಂಡ ಸೈನಿಕರನ್ನು ಧಾರ್ಮಿಕ ಸನ್ಯಾಸಿಗಳು ಮತ್ತು ಮಾಲೀಕರು ವಜಾಗೊಳಿಸಿದರು. ಇದರ ವಿರುದ್ಧವಾಗಿ ನಡೆದ ದಂಗೆಯೇ ಸನ್ಯಾಸಿ ದಂಗೆ. ನೋಡಿ, ನೆಕ್ಸ್ಟ್ ಕ್ವಶನನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ರು. ಒಂದು ಕಾಲಮ್ನಲ್ಲಿ ಬಂದರುಗಳು, ಇನ್ನೊಂದು ಕಾಲಮ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ರಾಜ್ಯಗಳನ್ನು ಕೊಟ್ಟಿದ್ರು. ನನಗೆ ಯಾವ ಬಂದರುಗಳನ್ನು ಕೊಟ್ಟಿದ್ರು ಅಂತ ಗೊತ್ತಿಲ್ಲ. ಸೊ ಹಾಗೆ ನಾನು ಎಲ್ಲ ಬಂದರನ್ನು ಹೇಳ್ತಾ ಇದ್ದೀನಿ. ಚೆನ್ನೈ ಬಂದರು ತಮಿಳುನಾಡು, ಕೊಚ್ಚಿನ್ ಬಂದರು ಕೇರಳ, ಎನ್ನೂರು ಬಂದರು ತಮಿಳುನಾಡು, ಕೋಲ್ಕತ್ತಾ ಬಂದರು ಪಶ್ಚಿಮ ಬಂಗಾಳ, ಕಾಟ್ಲಾ ಬಂದರು ಗುಜರಾತ್, ಮಂಗಳೂರು ಬಂದರು ಕರ್ನಾಟಕ, ಮುಂಬೈ ಬಂದರು ಮಹಾರಾಷ್ಟ್ರ, ಜವಾಹರ್ಲಾಲ್ ನೆಹರು ಬಂದರು ಮಹಾರಾಷ್ಟ್ರ, ಪರದೀಪ್ ಬಂದರು ಒಡಿಶಾ, ಟುಟುಕೋರಿನ್ ಬಂದರು ತಮಿಳುನಾಡು, ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶ, ಪೋರ್ಟ್ ಬ್ಲೇರ್ ಬಂದರು ಅಂಡಮಾನ್ ಮತ್ತು ನಿಕೋಬಾರ್, ಮರ್ಮಗೋವಾ ಬಂದರು ಗೋವಾ. ನೋಡಿ, ನಮ್ಮ ಭಾರತದಲ್ಲಿರುವ ಒಟ್ಟು 13 ಬಂದರುಗಳು ಮತ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅನ್ನೋದನ್ನ ಹೇಳಿದ್ದೀನಿ. ಮುಂದಿನ ಎಕ್ಸಾಮ್ನಲ್ಲಿ ಇವುಗಳ ಬಗ್ಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸಂಯುಕ್ತ ಪಾಣಿಗ್ರಾಹಿ ಭಾರತದ ಪ್ರಸಿದ್ಧ ಡ್ಯಾಶ್ ನೃತ್ಯಗಾತಿ? ಇದಕ್ಕೆ ರೈಟ್ ಆನ್ಸರ್ ಒಡಿಸ್ಸಿ. ನೋಡಿ, ಸಂಯುಕ್ತ ಪಾಣಿಗ್ರಾಹಿ ಭಾರತದ ಪ್ರಸಿದ್ಧ ಒಡಿಸ್ಸಿ ನೃತ್ಯಗಾತಿ. ಇವರಿಗೆ
ಪದ್ಮಶ್ರೀಯನ್ನು 1975ರಲ್ಲಿ ಮತ್ತು 1976ರಲ್ಲಿ ಸಂಗೀತ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಬೃಹದೇಶ್ವರ ದೇವಾಲಯ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ರೈಟ್ ಆನ್ಸರ್ ತಮಿಳುನಾಡು. ನೋಡಿ, ಬೃಹದೇಶ್ವರ ದೇವಾಲಯವನ್ನು ರಾಜರಾಜೇಶ್ವರಿ ದೇವಾಲಯ ಅಥವಾ ಪುರುವುದಯ್ಯರ್ ಕೋವಿಂದ್ ದೇವಾಲಯ ಅಂತ ಕೂಡ ಕರೀತಾರೆ. ಈ ದೇವಾಲಯವು ಶಿವನಿಗೆ ಅರ್ಪಿಸಲಾದ ಹಿಂದೂ ದೇವಾಲಯವಾಗಿದೆ. ಇದು ಕಾವೇರಿ ನದಿಯ ದಕ್ಷಿಣದ ದಡಭಾಗದಲ್ಲಿದೆ. ಈ ಬೃಹದೇಶ್ವರ ದೇವಾಲಯವನ್ನು ಚೋಳರ ಅರಸ 1ನೇ ರಾಜರಾಜ ಚೋಳ ನಿರ್ಮಿಸಿದ್ದಾನೆ. ಈ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಸಿದ್ಧ ಗಾಯಕ ಅಥವಾ ಗಾಯಕಿ ಯಾರು? ಇದಕ್ಕೆ ರೈಟ್ ಆನ್ಸರ್ ಶುಭಾ ಮುದುಗಲ್. ನೋಡಿ, ಶುಭಾ ಮುದುಗಲ್ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಸಿದ್ಧ ಭಾರತೀಯ ಗಾಯಕಿಯಾಗಿದ್ದಾರೆ. ಈ ಶುಭಾ ಮುದುಗಲ್ ರವರು ಹಿಂದೂಸ್ತಾನಿ ಸಂಗೀತವಾದ ಜುರ್ಮಿ ಖಯಾಲ್ ಮತ್ತು ದಾದ್ರಾ ಸಂಗೀತಕ್ಕೆ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಕ್ವಶನ್, 2024ರಲ್ಲಿ ರಿಪಬ್ಲಿಕ್ ಆಫ್ ಇಂಡಿಯಾಕ್ಕೆ ಬ್ರಿಟಿಷ್ ಹೈ ಕಮಿಷನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಲಿಂಡಿ ಕ್ಯಾಮರೂನ್. ನೆಕ್ಸ್ಟ್ ಪ್ರಶ್ನೆ, ಯಾವ ಕಂಪನಿಯು ಎಲ್ಲ ಉಪಕ್ರಮಗಳಿಗಾಗಿ AI ಅನ್ನು ಪ್ರಾರಂಭಿಸುತ್ತದೆ? ಇದಕ್ಕೆ ರೈಟ್ ಆನ್ಸರ್ ಇಂಟೆಲ್. ಇಂಟೆಲ್ CBSE ಶಿಕ್ಷಣ ಸಚಿವಾಲಯದ ಸಹಯೋಗದೊಂದಿಗೆ ಎಲ್ಲರಿಗೂ AI ಉಪಕರಣವನ್ನು ಪ್ರಾರಂಭಿಸುತ್ತದೆ. ಸ್ವಯಂ ಕಲಿಕೆಯ ಕಾರ್ಯಕ್ರಮವು ಭಾರತದಾದ್ಯಂತ AI ಅರಿವು ಮತ್ತು ಮೆಚ್ಚುಗೆಯನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್ ಕ್ವಶನ್, ಕನೌಜ್ಗಾಗಿ ತ್ರಿಪಕ್ಷೀಯ ಯುದ್ಧವನ್ನು ಈ ಕೆಳಗಿನ ಯಾವ ಸೇನೆಯು ನಡೆಸಿತು? ಇದಕ್ಕೆ ರೈಟ್ ಆನ್ಸರ್ ಗುಜರಾತ್ನ ಪ್ರತಿಹಾರರು, ರಾಷ್ಟ್ರಕೂಟರು, ಪಾಲ ರಾಜವಂಶ. ನೋಡಿ, ಭಾರತ ಮತ್ತು ಡೆಕ್ಕನ್ನಲ್ಲಿ ಹಲವಾರು ಪ್ರಮುಖ ರಾಜವಂಶಗಳು ಹೊರಹೊಮ್ಮಿದವು. ಅದರಲ್ಲಿ ಪ್ರಮುಖರಾದವರು ಪಾಲರು, ಪ್ರತಿಹಾರರು ಮತ್ತು ರಾಷ್ಟ್ರಕೂಟರು. ಈ ಮೂರು ಸೈನ್ಯಗಳ ಮಧ್ಯೆ ಕನೌಜ್ಗಾಗಿ ತ್ರಿಪಕ್ಷೀಯ ಯುದ್ಧ ಆಯಿತು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, GDPಯನ್ನು ಕಂಡುಹಿಡಿಯುವ ಸೂತ್ರ. GDP is equal to ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗೌರ್ನಮೆಂಟ್ ಸ್ಪೆಂಡಿಂಗ್ ಪ್ಲಸ್ ನೆಟ್ ಎಕ್ಸ್ಪೋರ್ಟ್ಸ್. ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ನೆಹರು ಟ್ರೋಫಿ ಬೋಟ್ ರೇಸನ್ನು ಎಲ್ಲಿ ಆಯೋಜಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಕೇರಳದ ಆಲಪ್ಪುಳ ಬಳಿಯ ಪುನ್ನಮಾಡ. ನೋಡಿ, ನೆಹರು ಟ್ರೋಫಿ ಬೋಟ್ ರೇಸನ್ನು ಪ್ರತಿ ವರ್ಷ ಕೇರಳದಲ್ಲಿ ಆಗಸ್ಟ್ 2ನೇ ಶನಿವಾರದಂದು ಆಯೋಜಿಸಲಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಕ್ವಶನನ್ನು ಕಂಪ್ಯೂಟರ್ಗೆ ಸಂಬಂಧಿತ ಕ್ವಶನನ್ನು ಕೇಳಿದರು. ಅದು ಯಾವ ಕ್ವಶನ್ ಅಂತ ನನಗೆ ಸಿಕ್ಕಿಲ್ಲ, ಸೊ ಹಾಗೆ ಅದನ್ನು ಡ್ರಾಪ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಆ ಕ್ವಶನ್ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲೇ ನಾನು ಅದಕ್ಕೆ ಆನ್ಸರ್ನ ಹೇಳ್ತೀನಿ. ಸೊ ಇದಿಷ್ಟು ಕ್ವಶನ್ಗಳು ನನಗೆ ಜುಲೈ 5 ಶಿಫ್ಟ್ 1ರ ಕ್ವಶನ್ಗಳು ಸಿಕ್ಕಿರುವಂಥ ಕ್ವಶನ್ಗಳಿಗೆ ಆನ್ಸರ್ನ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.